ಇದು ಎಲೆ ಮಾರೋರ ಹತ್ರ ತೊಗೊಂಡು ಬಂದಿರೋದು. ಇಲ್ಲೆಲ್ಲ ಕಳ್ಸಿಕೆ ಎಲೆ ಕೇಳಿದ್ರೆ ಕೊಡೋದೇ ಇಲ್ಲ. ತುಂಬ ಜನ ಜರ್ಮನ್ ಸಿಲ್ವರ್ದು ಅಂತ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ನಾನು ಬರೀ ತಲೆ ಮಾತ್ರ ಗಂಧನೇ ಹಚ್ಚಬೇಕು ಅಂತ ಅನಿಸುತ್ತೆ, ಆದರೆ ಟೈಮ್ ಇರೋದಿಲ್ಲ. ಕೊಬ್ಬರಿ ಎಣ್ಣೆನೇ ತಗೊಳ್ತಾ ಇದ್ದೀನಿ. ಇವತ್ತು ದೀಪಾವಳಿ ಹಬ್ಬದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಂದು ಜಸ್ಟ್ ಈಗ ತಾನೇ ಪೂಜೆ ಎಲ್ಲ ಮುಗೀತು. ಇವತ್ತು ಸಂಜೆನೇ ಪೂಜೆ ಮಾಡೋದಲ್ವ, ಹಾಗಾಗಿ ಬೆಳಗಿಂದ ನಿಧಾನಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇವತ್ತಿನ ನನ್ನ ಫುಲ್ ಡೇ ರೊಟೀನ್ ಹೇಗಿತ್ತು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಹೊಸ ಮನೆಯಲ್ಲಿ ನಮ್ಮ ಮೊದಲನೇ ದೀಪಾವಳಿ ಹಬ್ಬ ಯಾವ ರೀತಿ ಆಚರಣೆ ಮಾಡಿದ್ದೀವಿ ಅಂತ. ಅದು ಮೊದಲನೇ ದಿನದ್ದು ನರಕ ಚತುರ್ದಶಿ ದಿನ, ಮತ್ತು ಇವತ್ತು ಮಧ್ಯಾಹ್ನದ ಮೇಲೆ ಅಮಾವಾಸ್ಯೆ ಇದ್ದಿದ್ದರಿಂದ ಇವತ್ತೇ ಧನಲಕ್ಷ್ಮಿ ಪೂಜೆನ ಮಾಡಿರೋದು. ಹಾಗಾಗಿ ಯಾವ ಥರ ಇವತ್ತು ನಾನೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡಿದ್ದೀನಿ ಅಂತ, ಇವತ್ತು ಬೆಳಗ್ಗೆಯಿಂದ ರಾತ್ರಿ 12 ಗಂಟೆ ತನಕ ಪೂಜೆ ಎಲ್ಲ ಹೇಗಾಯಿತು ಅಂತ ಇವತ್ತು ಫುಲ್ ಡೇ ರೊಟೀನ್ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಬ್ಬದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೈಟಲ್ಲಿದ್ದೀನಿ ಅಂತ ಅನ್ಕೋಬೇಡಿ, ಇನ್ನೂ ಸ್ವಲ್ಪ ಕೆಲಸ ಇದೆ. ಇನ್ನು ಅವ್ರಿಗೆಲ್ಲ ಎಣ್ಣೆ ಹಚ್ಚಬೇಕು. ನಂದು ಮಾತ್ರ ಎಣ್ಣೆ ಸ್ನಾನ ಎಲ್ಲ ಆಯಿತು. ಹಾಗಾಗಿ ಇನ್ನು ಹೊಸ ಸೀರೆ ಎಲ್ಲ ಹಾಕ್ಕೊಂಡ್ರೆ ಗಲೀಜಾಗುತ್ತೆ ಅಂತೇಳಿ ನೈಟಿನೇ ಹಾಕ್ಕೊಂಡಿದ್ದೀನಿ. ಎಲ್ಲ ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಸ್ಯಾರಿ ಹಾಕ್ಕೊಳ್ತೀನಿ. ಈಗ ರೆಡಿ ಮಾಡ್ಕೋಬೇಕು ಅವ್ರಿಗೆಲ್ಲ ಎಣ್ಣೆ ಹಚ್ಚೋಕ್ಕೆ. ಕೊಬ್ಬರಿ ಎಣ್ಣೆನೇ ತೊಗೊಳ್ತಾ ಇದ್ದೀನಿ. ಎಳ್ಳೆಣ್ಣೆ ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಹಚ್ಬೋದು. ನಾನಿಲ್ಲಿ ಕೊಬ್ಬರಿ ಎಣ್ಣೆನೇ ತೊಗೋತಾ ಇದ್ದೀನಿ. ಇನ್ನೂ ಕಳಸಿಗೆಲ್ಲ ರೆಡಿ ಮಾಡಿಲ್ಲ. ದೇವ್ರ ಮನೆದು ತುಂಬ ಕೆಲಸ ಇದೆ. ಇವತ್ತು ಸಂಜೆ ಪೂಜೆ ಆಗಿರೋದ್ರಿಂದ ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಕಳಸಿಗೆ ಎಲೆ ಕೇಳಿದ್ರೆ ಎಷ್ಟು ತೊಗೊಂಬಂದವ್ರೆ ನೋಡಿ. ಎಷ್ಟು ಎಲೆ ತಂದಿದ್ದಾರೆ. ಇದು ಎಲೆ ಮಾರೋರ ಹತ್ರ ತೊಗೊಂಡು ಬಂದಿರೋದು. ಇಲ್ಲೆಲ್ಲ ಕಳಸಿಗೆ ಎಲೆ ಕೇಳಿದ್ರೆ ಕೊಡೋದೇ ಇಲ್ಲ. ಎಲ್ಲರೂ ಮನೆ ಹತ್ರನೂ ವೀಳ್ಯದೆಲೆ ಗಿಡ ಹಾಕ್ಕೊಂಡಿದ್ದಾರೆ. ನೋಡಿದ್ರೆ ಅಂಗಡಿಗಳಲ್ಲಿ ಕಳಸಕ್ಕೆ ಒಂದು 5 ಎಲೆ ಕೊಡೋದೇ ತುಂಬ ಕಷ್ಟ, ತುಂಬ ಬೇಜಾರಾಗುತ್ತೆ. ಇದೊಂದು ವಿಷಯದಲ್ಲಿ ಮಾತ್ರ ವ್ಯಾಪಾರ ಮಾಡೋರು ಮೊದಲು ತಿಳ್ಕೊಬೇಕು. 5 ರೂಪಾಯಿ ಆಗಲಿ 10 ರೂಪಾಯಿ ಆಗಲಿ ಅವರು ವ್ಯಾಪಾರ ಮಾಡೋಕ್ಕೆ ಅಂತ ಇರೋದು. ಯಾರು ಏನು ಕೇಳ್ತಾರೋ ಅದನ್ನು ಕೊಡಬೇಕು ಅಲ್ವಾ. ಎಲ್ಲ ಸಾಮಾನು ಅವ್ರ ಹತ್ರನೇ ತೊಗೋಬೇಕು, ಆಗ ಮಾತ್ರ ಕೊಡ್ತೀವಿ ಅನ್ನೋದು ಎಷ್ಟು ಸರಿ ನೀವೇ ಹೇಳಿ. ಈಗ ಇಷ್ಟೊಂದು ಎಲೆ ತೊಗೊಂಡು ಬಂದಿದ್ದಾರೆ, ಏನು ಮಾಡಲಿ. ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ನೋಡೋಣ. ಅಕ್ಕಪಕ್ಕದವ್ರಿಗಾದ್ರೂ ಸ್ವಲ್ಪ ಕೊಟ್ಬಿಡ್ತೀನಿ. ಇವಾಗ ನಾನು ಅವ್ರಿಗೆ ಎಣ್ಣೆ ಹಚ್ಚೋಕೆ ಹೋಗ್ತಾಯಿದ್ದೀನಿ. ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ, ಒಂದೊಂದು ಸಲ ಅದು ವೀಡಿಯೋನೇ ಡಿಲೀಟ್ ಆಗಿಬಿಡುತ್ತೆ. ಹಾಗಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಹಚ್ಚಬೇಕು. ನಿಮ್ಮದೆಲ್ಲ ಎಣ್ಣೆ ಸ್ನಾನ ಆಯಿತಾ, ಮತ್ತು ಪೂಜೆ ಎಲ್ಲ ಹೇಗಾಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಇವತ್ತಿನ ಫುಲ್ ಡೇ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಮಧ್ಯರಾತ್ರಿ 12 ಗಂಟೆ ತನಕ ಪೂಜೆ ಎಲ್ಲ ಹೆಂಗಾಯಿತು, ಏನು ನಮ್ಮ ಮನೇಲಿ ಯಾವ ಥರ ಇವತ್ತು ದೀಪಾವಳಿ ಆಚರಣೆ ಮಾಡಿದ್ದೀವಿ ಅಂತ ಇವತ್ತು ಪೂರ್ತಿ ದಿನದ ಬ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಇಬ್ರಿಗೂ ಇಲ್ಲೇ ಮಾಡಿ ಮೇಲೇ ಕರ್ಕೊಂಡು ಬಂದು ಎಣ್ಣೆನ ಹಚ್ತಾ ಇದ್ದೀನಿ. ಯಾಕಂದರೆ ಎಣ್ಣೆ ಹಚ್ಕೊಂಡು ಇಲ್ಲೇ ಸ್ವಲ್ಪ ಹಾಗೆ ಬಿಸಿಲು ಕಾಯ್ತಾ ವಾಕ್ ಮಾಡ್ತಾ ಇರ್ತಾರೆ. ಹಾಗಾಗಿ ಮಾಡಿ ಮೇಲೇ ಎಣ್ಣೆ ಹಚ್ತಾ ಇದ್ದೀನಿ. ನನ್ನ ಮಗ ಅಂತೂ ಈ ಟೈಮ್ಗೆ ಕಾಯ್ತಾ ಇದ್ದ. ಚೆನ್ನಾಗಿ ತಲೆಯೆಲ್ಲ ಮಸಾಜ್ ಮಾಡಿಸ್ಕೊಂಡು ಬೆನ್ನೆಲ್ಲ ಒತ್ತಿಸ್ಕೊಂಡು, ಪಾಪ ಅವ್ರಿಗೂ ಕೂತ್ಕೊಂಡು ಕೆಲಸ ಮಾಡ್ತಾ ಸಿಸ್ಟಮ್ ಮುಂದೆ ವರ್ಕ್ ಮಾಡೋದ್ರಿಂದ ತುಂಬ ಸ್ಟ್ರೆಸ್ ಆಗ್ತಾ ಇರುತ್ತೆ. ಈ ರೀತಿ ಮಸಾಜ್ ಎಲ್ಲ ಮಾಡಿಕೊಡ್ತಾಯಿದ್ರೆ ಅವ್ರಿಗೇನೋ ಒಂಥರ ರಿಲ್ಯಾಕ್ಸ್ ಆದಂಗೆ ಆಗ್ತಾ ಇರುತ್ತೆ. ಅವರಿಬ್ಬರು ಈಗ ಸ್ನಾನಕ್ಕೆ ಹೋಗಿದ್ದಾರೆ. ಬರೋ ಅಷ್ಟರಲ್ಲಿ ಟಿಫನ್ ರೆಡಿ ಮಾಡಬೇಕು. ಸ್ವಲ್ಪ ಪುಳಿಯೋಗರೆ ಮತ್ತು ಕೇಸರಿಬಾತ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸಡನ್ನಾಗಿ ಏನು ಮಾಡಬೇಕು ಅಂತ ಕೂಡ ಐಡಿಯಾ ಬರಲಿಲ್ಲ. ದೋಸೆಗೆ ಹಾಕೋಣ ಅಂದ್ಕೊಂಡೆ, ಹಿಂದಿನ ದಿನ ಅದನ್ನು ಮರ್ತುಬಿಟ್ಟಿದ್ದೆ. ಹಾಗಾಗಿ ಯಾವುದು ಬೇಗ ಆಗುತ್ತೋ ಅದನ್ನೇ ಮಾಡಬೇಕು. ಪುಳಿಯೋಗರೆ ಮತ್ತು ಸ್ವಲ್ಪ ಕೇಸರಿಬಾತ್ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಮಗನಿಗೆ ಬುಧವಾರ ರಜೆ ಇದೆ. ಇನ್ನು ಹಸ್ಬೆಂಡ್ಗಂತೂ ರಜೆ ಇರೋದಿಲ್ಲ, ಅವರೇ ರಜೆ ತೊಗೋಬೇಕು. 1-2 ಅವರ್ಸ್ ಕೆಲಸ ಇದೆ, ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಮತ್ತು ನಾನು ಕೂಡ ಸ್ವಲ್ಪ ಸ್ಟಿಚಿಂಗ್ ಆಗಿರೋ ಬ್ಲೌಸ್ಗಳಿತ್ತು, ಅದನ್ನು ಕೊಟ್ಟು ಕಳಿಸ್ಬೇಕಾಗಿತ್ತು. ಹಂಗೆ ಮನೆಗೆ ಸ್ವಲ್ಪ ಬಿಡಿ ಹೂವು ಎಲ್ಲ ಬೇಕಾಗಿತ್ತು. ಅದೆಲ್ಲ ಒಂದು ಲೀಸ್ಟ್ ಮಾಡಿ ಅವ್ರಿಗೆ ಕೊಟ್ಟೆ. ಈಗ ಟಿಫನ್ ಕೊಟ್ಬಿಟ್ರೆ ತಿನ್ಕೊಂಡು ಅವ್ರ ಪಾಡ್ಗೆ ಅವ್ರು ಹೋಗ್ತಾರೆ. ನನ್ನ ನಿಧಾನಕ್ಕೆ ಸಂಜೆ ತನಕ ನನ್ನ ಕೆಲಸ ಮಾಡ್ಕೋಬಹುದು. ಪೂಜೆ ಸಾಮಾನೆಲ್ಲ ತೊಳೆದಿಟ್ಟಿದ್ದೀನಿ. ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿ ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಗಂಧ ಹಚ್ಚಬೇಕಿತ್ತು. ಇವತ್ತು ಹಬ್ಬ ಅಲ್ವಾ. ಪ್ರತಿ ವಾರ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿದಾಗ್ಲೂ ಗಂಧನೇ ಹಚ್ಚಬೇಕು ಅಂತ ಅನಿಸುತ್ತೆ, ಆದರೆ ಟೈಮ್ ಇರೋದಿಲ್ಲ. ಅದಕ್ಕೆ ಇವತ್ತೊಂದು ಸ್ವಲ್ಪ ಅಟ್ಲೀಸ್ಟ್ ಹಬ್ಬದ ದಿನನಾದ್ರೂ ಗಂಧ ಎಲ್ಲ ಹಚ್ಚೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ಒಂದಿನ ಮೊದಲೇ ಇದೆಲ್ಲ ಮಾಡಿಟ್ಕೊಂಡ್ರೆ ಬೇಗ ಕೆಲಸ ಆಗುತ್ತೆ.
ಅದು ಯಾವಾಗಲೂ ಮಾಡ್ತಾ ಇದ್ರೆ ಕೈ ತುಂಬ ಫಾಸ್ಟ್ ಇರುತ್ತೆ ಅಭ್ಯಾಸ ಇದ್ದರೆ, ಇಲ್ಲಾಂದರೆ ಸ್ವಲ್ಪ ಸ್ಲೋ ಆಗುತ್ತೆ. ನನಗೂ ಹಾಗೆ ಹಬ್ಬಗಳ ಟೈಮಲ್ಲಿ ಮಾತ್ರ ಮಾಡ್ತಾ ಇದ್ದೀನಿ. ಮೊದಲು ಅಂದರೆ ಹೆಂಗೆ ಟೈಮ್ ಇರುತ್ತೋ ಹಂಗೆ, ಟೈಮ್ ಇದ್ದರೆ ಪ್ರತಿ ವಾರನೂ ಹಚ್ತಾ ಇರ್ತೀನಿ, ಇಲ್ಲ ಅಂದರೆ ಈ ರೀತಿ ಹಬ್ಬದ ಟೈಮಲ್ಲಿ ಮಾತ್ರ. ಸಾಕಾಗುತ್ತೆ ಇಷ್ಟು, ವಿಗ್ರಹಗಳೆಲ್ಲ ತುಂಬ ಕಡಿಮೆ ಇದೆಯಲ್ಲ, ಇಷ್ಟು ಸಾಕಾಗುತ್ತೆ. ನಾನು ಕಳಸದ ಕೆಳಗಡೆ ಇಡ್ತಾ ಇದ್ನಲ್ಲ, ಆ ಪ್ಲೇಟ್ ಬಗ್ಗೆ ಕೇಳಿದ್ದೀರಲ್ವಾ, ನೋಡಿ ಈ ಥರ ಇದೆ ಪ್ಲೇಟು. ಅಷ್ಟದಳ ಪದ್ಮ ಮತ್ತು ಇದರಲ್ಲಿ ಎಲ್ಲ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಸಿಂಬಲ್ಗಳೇನೇ ಇರೋದು. ಸ್ವಸ್ತಿಕ್ ಆಗಿರ್ಬೋದು, ಮತ್ತು ಕಳಸ, ಅಮೃತ ಕಳಸ. ನೀವು ಈಗ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಈಗ ಈ ಥರ ಪ್ಲೇಟ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ತೀರಲ್ಲ, ಚಿಕ್ಕಪೇಟೆನಲ್ಲೇ ಬರೀ ಪೂಜೆ ಐಟಮ್ಗಳೇ ಸೇಲ್ ಮಾಡ್ತಾರಲ್ಲ, ಹಿತ್ತಾಳೆದು ಆ್ಯಂಟಿಕ್ ಪೀಸ್ಗಳು ಮತ್ತು ದೇವ್ರ ವಿಗ್ರಹಗಳು ಸಿಗುತ್ತಲ್ಲ, ಅಲ್ಲೇ ತೊಗೊಂಡಿದ್ದು. ಈ ಥರ 2 ಪ್ಲೇಟನ್ನು ಅಲ್ಲೇ ತೊಗೊಂಡಿದ್ದು. ಅಂದರೆ ಈ ಪ್ಲೇಟ್ ತೊಗೋಬೇಕು ಅಂತ ಹೋಗಿರಲಿಲ್ಲ, ಬೇರೆ ಏನೋ ತೊಗೊಳಕ್ಕೆ ಅಂತ ಹೋದಾಗ ಇದು ನೋಡಿ ಇಷ್ಟ ಆಗಿ ತೊಗೊಂಡಿದ್ದು. ಚೆನ್ನಾಗಿದೆ. ನೀವು ಬೇಕಾದರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಬೆಳ್ಳಿದೇನಾದರೂ ಈ ಥರ ಪ್ಲೇಟ್ಗಳು ನೀವು ತೊಗೊಳ್ಳೋ ಥರ ಇದ್ದರೆ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಸಿಗುತ್ತೆ, ಈ ಥರ ಸ್ವಲ್ಪ ಹುಡುಕಿದ್ರೆ ಸಿಗುತ್ತೆ. ನಾವು ಇದನ್ನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಲಾಸ್ಟ್ ಟೈಮ್ ಒಬ್ಬರು ಕಮೆಂಟಲ್ಲಿ ಕೇಳಿದ್ರಿ, ಕಳಸದ ಕೆಳಗಡೆ ಇಡ್ತಾ ಇರೋಂಥ ಪ್ಲೇಟ್ ನೀವು ಎಲ್ಲಿ ತೊಗೊಂಡಿದ್ದು ಅಂತ. ಚಿಕ್ಕಪೇಟೆನಲ್ಲಿ ನಾವು ತೊಗೊಂಡಿದ್ದು. ನಾವಿರೋ ಸಿಟಿಗೆ ನಮಗೆ ಚಿಕ್ಕಪೇಟೆ ತುಂಬ ಹತ್ತಿರ. ಚಿಕ್ಕಪೇಟೆ, ರಾಜ ಮಾರ್ಕೆಟ್ ಇದೆಲ್ಲ ತುಂಬ ಹತ್ತಿರ, ಅಲ್ಲೇ ತೊಗೊಂಡಿದ್ದು. ಸಿಗುತ್ತೆ, ಸ್ವಲ್ಪ ಹುಡುಕಾಡಿದ್ರೆ ಸಿಗುತ್ತೆ. ಮತ್ತು ಇದೆಲ್ಲ ಏನಂದರೆ ಪ್ಯೂರ್ ಕಂಚು, ಇದು ಪ್ಯೂರ್ ಕಂಚು. ನಾವು ವಾಶ್ ಮಾಡ್ತಾ ಮಾಡ್ತಾ ತುಂಬ ಶೈನಿಂಗ್ ಆಗಿರುತ್ತೆ. ಹಿತ್ತಾಳೆನೇ ಬೇರೆ, ಕಂಚೆ ಬೇರೆ, ಮತ್ತು ಪಂಚಲೋಹನೇ ಬೇರೆ. ಅದನ್ನು ನೋಡಿಕೊಂಡು ತೊಗೋಬೇಕು. ಇದು ಕೂಡ ಅಷ್ಟೇ ಚೆನ್ನಾಗಿದೆ. ಇದು ತುಪ್ಪದ ಆರತಿ ಮಾಡೋದಕ್ಕೆ, ನೈವೇದ್ಯ ಇಡೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತ ಈ ಥರ ಚಿಕ್ಕ ಪ್ಲೇಟ್ ತೊಗೊಂಡಿದ್ದು. ನೋಡಿ, ನನ್ನ ಹತ್ರ ಈ ಥರ 2 ಜೋಡಿ ಆನೆಗಳಿದೆ. ಒಂದು ಅಲ್ಯೂಮಿನಿಯಮ್ದು, ಇನ್ನೊಂದು ಮರದ್ದು. ಈ ಅಲ್ಯೂಮಿನಿಯಂ ಆನೆನ ತುಂಬ ಜನ ಜರ್ಮನ್ ಸಿಲ್ವರ್ದು ಅಂತ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ನಾನು ಪೂಜೆಗೆ ಇಟ್ಟಾಗಲೂ ಅಷ್ಟೇ ಕೇಳ್ತಾ ಇರ್ತಾರೆ, ಯಾಕಂದರೆ ಇಷ್ಟು ದುಡ್ಡು ಬೆಳ್ಳಿ ಆನೆ ತೊಗೋಬೇಕು ಅಂದರೆ ತುಂಬಾ ದುಡ್ಡಾಗುತ್ತೆ. ಎಷ್ಟು ವೆಯ್ಟ್ ಇದೆ ಅಂತಂದರೆ ಹೆಚ್ಚು ಕಡಿಮೆ ಇದು 2 ಸೇರಿ ಅರ್ಧ kg ಬರ್ಬೋದು ಅಂದ್ಕೊಳ್ತೀನಿ. ಅಷ್ಟು ವೆಯ್ಟ್ ಇದೆ, ಅಷ್ಟು ಗಟ್ಟಿದು. ನಾನು ಒಂದು 5-6 ವರ್ಷ ಆಗಿದೆ ಇದನ್ನು ತೊಗೊಂಡು, ಮಿನಿಮಮ್ 5 ವರ್ಷ ಅಂತೂ ಆಗಿದೆ. ಸ್ವಲ್ಪ ಕೂಡ ಶೈನಿಂಗ್ ಹೋಗಿಲ್ಲ. ನಾವು ವಾಶ್ ಮಾಡಿದಷ್ಟು ಇನ್ನೂ ಚೆನ್ನಾಗಿ ಶೈನಿಂಗ್ ಆಗಿ ಬರುತ್ತೆ. ಈ ಥರ ಕಟ್ಟಿಂಗ್ಸ್ ಎಲ್ಲ ಮಾಡಿದಾರಲ್ಲ, ಇದೆಲ್ಲ ತುಂಬ ಶೈನಿಂಗ್ ಆಗಿರುತ್ತೆ. ನಾನು ಯಾವಾಗಲೂ ಲಕ್ಷ್ಮೀ ಪೂಜೆ ಮಾಡುವಾಗ ಈ ಆನೆಗಳನ್ನ ಪೂಜೆಗೆ ಇಡ್ತಾ ಇದ್ದೆ. ಆದರೆ ವಿಡಿಯೋದಲ್ಲಿ ನೋಡಿ ಇದು ಜರ್ಮನ್ ಸಿಲ್ವರ್ ಇಡಬೇಡಿ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ನಾವೇ ಇನ್ನೊಬ್ರಿಗೆ ಹೇಳ್ತೀವಿ, ಹಾಗಾಗಿ ನಾನು ಇಡೋದು ತಪ್ಪು ಅಂತ ಹೇಳಿ ನಾನು ಇಡೋದನ್ನು ನಿಲ್ಲಿಸಿದೆ. ಮತ್ತು ಈ ಥರ ಮರದ ಆನೆಗಳು ಕೂಡ ತೊಗೊಂಡಿದ್ದೆ. ಇದು ಮೋಸ್ಟ್ಲಿ ಇದು ನನಗೆ ತಾಂಬೂಲದ ಜೊತೆ ಗಿಫ್ಟ್ ಬಂದಿದ್ದು ಅಂದ್ಕೊಳ್ತೀನಿ. ತಾಂಬೂಲದ ಜೊತೆ ಕೊಟ್ಟಿರೋದು ಲಕ್ಷ್ಮೀ ಪೂಜೆಗಳ ವೈಭವ ಲಕ್ಷ್ಮೀ ಪೂಜೆಯಲ್ಲಿ ನಮ್ಮ ತಂಗಿನೇ ಕೊಟ್ಟಿರ್ಬೋದು ಅಂದ್ಕೊಳ್ತೀನಿ. ಇದು ಮರದಾನೆ, ತುಂಬ ಚೆನ್ನಾಗಿದೆ ಇದು ಕೂಡ. ಹಾಗಾಗಿ ಈಗ ಇದನ್ನೇ ಇಡ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಮನೆಯಲ್ಲಿ ಆನೆಗಳನ್ನ ಇಡುವಾಗ ಜೋಡಿಯಾಗಿ ಇಡಬೇಕಂತೆ. ನಾವು ಆ ಕಡೆ ಒಂದು ಈ ಕಡೆ ಒಂದು ಲಕ್ಷ್ಮೀ ಕಳಸ ಆಗಿರಲಿ, ವಿಗ್ರಹ ಜೊತೆ ಫೋಟೋ ಮುಂದೆ ಎಲ್ಲ ಆ ಕಡೆ ಒಂದು ಈ ಕಡೆ ಒಂದು ಇಡ್ತೀವಲ್ಲ, ಹಾಗೂ ಇಡ್ಬೋದು. ಅದ್ರ ಜೊತೇಲಿ ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ವಾಸ್ತು ಪ್ರಕಾರ. ಹಾಗಾಗಿ ಈಗ ನಾನು ಜೊತೇಲಿ ಇಡ್ತಾ ಇದ್ದೀನಿ. ಜರ್ಮನ್ ಸಿಲ್ವರ್ಗೂ ಮತ್ತು ಈ ಅಲ್ಯೂಮಿನಿಯಮ್ಗೂ ಏನು ವ್ಯತ್ಯಾಸ ಇದೆ ಬನ್ನಿ ಇವಾಗ ನಿಮಗೆ ನಾನು ತೋರಿಸ್ತೀನಿ. ನೋಡಿ, ಈ ದೀಪಗಳು ಜರ್ಮನ್ ಸಿಲ್ವರ್ದು. ಇದು ಹೊಸದಿದ್ದಾಗಲೂ ನಾನು ನಿಮಗೆ ತೋರಿಸಿದ್ದೀನಿ. ಒಂದು 2 ತಿಂಗಳು ಯೂಸ್ ಮಾಡಿದ್ದೀನಿ ಅಷ್ಟೇ ನಾನು ಇದನ್ನು. ಯಾವಾಗಿಂದ ಅಂದರೆ ಆಷಾಢದಲ್ಲಿ ಹೊಸ್ಲ ಹತ್ರ ದೀಪ ಹಚ್ಚೋದಕ್ಕೆ ಅಂತ ಇಟ್ಟಿದ್ದು. ಈಗ ಕಾರ್ತಿಕ್ ಮಾಸ ಆಗಿದೆ. ಆಷಾಢ ಮತ್ತು ಶ್ರಾವಣದಲ್ಲಿ ಪ್ರತಿ ಶುಕ್ರವಾರ ಹಚ್ತಾ ಇದ್ದೆ, ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿನ ಹಚ್ತೀನಿ. ನೋಡಿ, ಆ ಥರ ಹಚ್ಚಿ ವಾಶ್ ಮಾಡಿರೋದಕ್ಕೆ 2 ತಿಂಗಳಿಗೆ ಇದು ಪಾಲಿಶ್ ಎಲ್ಲ ಹೊಟ್ಟೋಗಿದೆ. ಇದು ಜರ್ಮನ್ ಸಿಲ್ವರು. ಮತ್ತು ವೆಯ್ಟ್ ಕೂಡ ಏನಿಲ್ಲ, ಲೈಟ್ ವೆಯ್ಟ್ ಇರುತ್ತೆ. ಇದು ಅಷ್ಟೊಂದು ವೆಯ್ಟ್ ಇರಲ್ಲ. ನೋಡಿ, ಇದು ಈ ಥರ ಆಗಿದೆ. ಬಟ್ ಇದು 5 ವರ್ಷ ಆಗಿದೆ. ನಾನು ತುಂಬ ಸಲ ವಾಶ್ ಮಾಡಿದ್ದೀನಿ. ಏನು ಒಂದು ಚೂರು ಇದ್ರದ್ದು ಪಾಲಿಶು ಕೂಡ ಹೋಗಿಲ್ಲ, ಏನೂ ಆಗಿಲ್ಲ, ಚೆನ್ನಾಗಿದೆ. ಇದೇ ಥರದ್ರಲ್ಲೇ ನಾನು ಪೀಠಗಳು ಕೂಡ ಅದೇ ಮೆಟೀರಿಯಲ್ನಲ್ಲೇ ನಾನು ತೊಗೊಂಡಿರೋದು. ನೋಡಿ, ಈ ಪೀಠಗಳನ್ನು ಕೂಡ ಅಷ್ಟೇ ಅಲ್ಯೂಮಿನಿಯಮ್ದು. ಇದು ಅಷ್ಟೇ, ಒಂದು ಸ್ವಲ್ಪನೂ ಪಾಲಿಶ್ ಹೋಗಿಲ್ಲ. ಇದು ನೋಡುವಾಗೆಲ್ಲ ಕೇಳ್ತಾ ಇರ್ತೀರ ವಿಡಿಯೋದಲ್ಲಿ, ಇದು ಬೆಳ್ಳಿದಾ ಅಂತ. ಬೆಳ್ಳಿ ಅಲ್ಲ. ನಾನು ಸ್ವಲ್ಪ ದಿನ ಇದನ್ನು ಜರ್ಮನ್ ಸಿಲ್ವರ್ಗೆ ಸಂಬಂಧಪಟ್ಟಿದ್ದೇ ಇರ್ಬೋದು ಅಂದ್ಕೊಂಡಿದ್ದೆ. ಬಟ್ ಈಗ ಈ ದೀಪಗಳು ಪಾಲಿಶ್ ಹೋದ್ಮೇಲೆ ಗೊತ್ತಾಗ್ತಾ ಇದೆ ಇದು ಅಲ್ಯೂಮಿನಿಯಮ್ದೇ ಇರಬೇಕು. ನೋಡಿ, ಈ ಥರದ್ದು
3 ಪೀಠ ಇದೆ. ಇನ್ನೊಂದು ಸಣ್ಣದಿದೆ, ಅದು ಕಾಮಾಕ್ಷಿ ದೀಪ ಇಡೋದಕ್ಕೆ ಅಂತ ತೊಗೊಂಡಿದ್ದೆ. ಇದು ಈಗ ದೀಪದ ಕೆಳಗಡೆ ಇಡ್ತಾ ಇದ್ದೀನಿ ಸದ್ಯಕ್ಕೆ. ನೋಡಿ, ಜರ್ಮನ್ ಸಿಲ್ವರ್ದು ಈ ಥರ ಆಗಿದೆ. ಈಗ ನಿಮಗೆ ಜರ್ಮನ್ ಸಿಲ್ವರ್ಗೂ ಅಲ್ಯೂಮಿನಿಯಮ್ಗೂ ವ್ಯತ್ಯಾಸ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಆದರೂ ನೀವು ಯಾರಾದರೂ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಇದರಲ್ಲಿ ಯಾವುದನ್ನು ತೊಗೊಳಕ್ಕೆ ಹೋಗಬೇಡಿ. ತೊಗೊಂಡ್ರೆ ಮರದ ಆನೆಗಳು ತೊಗೊಳ್ಳಿ, ಅದು ಪೂಜೆಗೆ ಇಡ್ಬೋದು. ಇಲ್ಲ ಅಂದರೆ ಸಣ್ಣದು ಹಿತ್ತಾಳೆ ತೊಗೊಳ್ಳಿ, ತುಂಬ ಒಳ್ಳೆಯದು. ಹಿತ್ತಾಳೆ, ಪಂಚಲೋಹ ಅಥವಾ ಬೆಳ್ಳಿದು ಸ್ವಲ್ಪ ದುಡ್ಡು ಸೇರಿಸ್ಕೊಂಡು ಚಿಕ್ಕ ಚಿಕ್ಕ ಆನೆಗಳು, ಬೆಳ್ಳಿ ಆನೆಗಳನ್ನೇ ತೊಗೊಳ್ಳಿ. ನಿಧಾನ ಆದರೂ ಪರವಾಗಿಲ್ಲ, ವರ್ಷಕ್ಕೆ ಒಂದೊಂದು ತೊಗೊಂಡ್ರೂ ಪರವಾಗಿಲ್ಲ, ಈ ಥರದ್ದೇ ತೊಗೊಳ್ಳಿ. ನೋಡಿ, ಇದು ಬೆಳ್ಳಿ ದೀಪಗಳು. ಇದು ನಾನು ಪ್ರತಿದಿನ ಹಚ್ತಾ ಇರ್ತೀನಿ. ಇದು ಬೆಳ್ಳಿ ದೀಪ, ಇದು ಜರ್ಮನ್ ಸಿಲ್ವರ್. ಅಂದರೆ ಇದು ಹೊಸ್ಲತ್ರ ಮಾತ್ರ ಹಚ್ಚೋಕ್ಕೆ ಯೂಸ್ ಮಾಡ್ತಾ ಇದ್ದೆ. ಈಗ ಎತ್ತಿಟ್ಬಿಡ್ತೀನಿ, ಇದನ್ನು ಇನ್ನು ಯೂಸ್ ಮಾಡಲ್ಲ ನಾನು. ಹೊಸ್ಲತ್ರ ಇನ್ನು ಮಣ್ಣಿನ ದೀಪನೇ ಹಚ್ತೀನಿ. ನಾನು ಇದನ್ನೆಲ್ಲ ಒಂದು ಪುಟ್ಟು ಬೆಳ್ಳಿ ಚೊಂಬಿದೆ, ಅದರೊಳಗಡೆ ಹಾಕಿ ಒಟ್ಟಿಗೆ ಇಟ್ಬಿಟ್ಟಿದ್ದೆ. ಕಾಯಿನು ಮತ್ತು ಈ ಕಾವಡೆ, ಗೋಮತಿ ಚಕ್ರ, ತಾವರೆ ಬೀಜ, ಇದನ್ನೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಎಲ್ಲ ಒಟ್ಟಿಗೆ ಹಾಕಿ ಇಟ್ಬಿಟ್ಟಿದ್ದೆ. ಈಗ ಸಪ್ರೇಟಾಗಿ ತೆಗೆದು ಇದನ್ನೆಲ್ಲ ತೊಳೆದು ಒಂದು ಬಟ್ಲಲ್ಲಿ ಹಾಕಿ ಪೂಜೆಗೆ ಇಡಬೇಕು. ಹಂಗಾಗೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ. ಮತ್ತು ಕುಬೇರ ಯಂತ್ರದ ಪೂಜೆಗೆ 9 ಕಾಯಿನ್ ಬೇಕು. ಇದರಲ್ಲಿ 5 ರೂಪಾಯಿದು 9 ಕಾಯಿನ್ನ ತೊಗೊಂಡು ತೊಳೆದ್ಬಿಟ್ಟು ಅದನ್ನು ಕೂಡ ಪೂಜೆಗೆ ಇಡಬೇಕು. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಯಾವ ಥರ ಕುಬೇರ ಯಂತ್ರನ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. 9 ಕಾಯಿನ ಎತ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ಏಲಕ್ಕಿ ಮತ್ತು ಲವಂಗ ಇದೆ. ಇದನ್ನು ಇವತ್ತು ಸ್ವೀಟ್ ಮಾಡುವಾಗ ಅಡುಗೆಗೆ ಉಪಯೋಗಿಸ್ಕೊಳ್ತೀನಿ. ಮತ್ತು ಇದಕ್ಕೆ ನಾನು ಇವತ್ತಿಂದ ಮತ್ತೆ ಹೊಸದಾಗಿ ಒಂದು 6 ಲವಂಗ, 6 ಏಲಕ್ಕಿ ಕಾಯಿ ಹೊಸದಾಗಿ ಇಡ್ತೀನಿ. ಮತ್ತು ಇದೊಂದು ತಾಮ್ರದ ಕಾಸು, ಇದನ್ನು ಇದ್ರ ಜೊತೆ ಇಟ್ಟಿರ್ತೀನಿ. ಈಗ ಈ ಬಟ್ಲಲ್ಲಿರೋದನ್ನೆಲ್ಲ ಚೆನ್ನಾಗಿ ತೊಳೆದು ಒಣಗಿರೋ ಬಟ್ಟೆ ಮೇಲೆ ಹರಡಿ ಒರೆಸಿ ಒಂದು ಬಟ್ಲಲ್ಲಿ ಹಾಕಿ ಪೂಜೆಗೆ ಇಡ್ತೀನಿ. ಕುಬೇರ ಯಂತ್ರ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಯಂತ್ರಕ್ಕೆ 4 ಮೂಲೆಗೂ ಅರಿಶಿನ ಕುಂಕುಮ ಎಲ್ಲ ಹಚ್ಚಬೇಕು. ಮತ್ತು ಕಾಯಿನು ಕೂಡ ಅಷ್ಟೇ, ಚೆನ್ನಾಗಿ ತೊಳೆದು ಪ್ರತಿಯೊಂದು ಕಾಯಿನ್ಗೂ ಅರಿಶಿನ ಕುಂಕುಮ, ಗಂಧ ಎಲ್ಲನೂ ಕೂಡ ಹಚ್ಚಿ ಈ ರೀತಿ ಒಂದೊಂದೇ ನಂಬರ್ಸ್ ಮೇಲೆ ಜೋಡಿಸ್ತಾ ಹೋಗಬೇಕು. ಮತ್ತು ಅದ್ರ ಮೇಲೆ ಕೆಂಪು ಅಥವಾ ಹಳದಿ ಬಣ್ಣದ ಹೂಗಳನ್ನ ಇಟ್ಟು 2 ತುಪ್ಪ ದೀಪನ ಹಚ್ಚಿ ಪೂಜೆ ಮಾಡ್ಕೋಬೇಕು. ಈ ರೀತಿ ಕುಬೇರ ಯಂತ್ರ ಸ್ಥಾಪನೆ ಮಾಡಿ ಪೂಜೆ ಮಾಡೋದು ತುಂಬಾ ಸರಳವಾದಂಥ ವಿಧಾನ. ಕೆಲವರು ಅಮಾವಾಸ್ಯೆ ಹುಣ್ಣಿಮೆಗಳಿಗೆ ಪೂಜೆ ಮಾಡ್ತಾರೆ, ಕೆಲವರು ಪ್ರತಿ ಶುಕ್ರವಾರ ಮಾಡ್ತಾರೆ, ಇನ್ನು ಕೆಲವರು ಪ್ರತಿದಿನ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾ ಇರ್ತಾರೆ. ನಾನು ಮೊದಲೆಲ್ಲ ಯಾವುದೇ ವ್ರತ ಶುರು ಮಾಡಿದ್ರು 48 ದಿನ ಥರ ಲೆಕ್ಕ ಹಾಕ್ಕೊಂಡು ಒಂದು ಮಂಡಲ ಪೂಜೆ ಮಾಡಿದ್ದೀನಿ. ಈಗೇನೆಂದರೆ ಪ್ರತಿ ವರ್ಷ ಲಕ್ಷ್ಮೀ ಪೂಜೆಗಳು ಯಾವಾಗ ಮಾಡ್ತೀನಿ, ವೈಭವ ಲಕ್ಷ್ಮಿ ಮತ್ತು ಮಾರ್ಗಶಿರ ಲಕ್ಷ್ಮೀ ಪೂಜೆ, ಮತ್ತು ಈ ರೀತಿ ವರಮಹಾಲಕ್ಷ್ಮಿ, ದೀಪಾವಳಿಯಲ್ಲಿ ಧನಲಕ್ಷ್ಮಿ ಪೂಜೆ, ಮತ್ತು ಅಮಾವಾಸ್ಯೆಗೆ, ಹುಣ್ಣಿಮೆಗೆ ಯಾವಾಗೆಲ್ಲ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಗಳಿಗೆ ನಮಗೆ ದುಡ್ಡು ಬೇಕು, ದುಡ್ಡಿನ ವ್ಯವಸ್ಥೆ ಆಗಬೇಕು ಅಂತ ಅನಿಸುತ್ತೋ ಆಗ 3 ವಾರ 5 ವಾರ ಅಂದರೆ 3 ಶುಕ್ರವಾರ 5 ಶುಕ್ರವಾರ ಆ ರೀತಿ ಸಂಕಲ್ಪ ಮಾಡಿಕೊಂಡು ಕುಬೇರ ಯಂತ್ರ ಪೂಜೆ ಮಾಡೋದಕ್ಕೆ ಶುರು ಮಾಡ್ತೀನಿ. ಪೂಜೆ ಆದಮೇಲೆ ಮತ್ತೆ ಅದನ್ನು ತೆಗೆದಿಟ್ಬಿಡ್ತೀನಿ. ಆ ಯಂತ್ರನ ಪರ್ಸಲ್ಲಿ ಇಲ್ಲಾಂದರೆ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ತೀನಿ. ಆ ಕಾಯಿನ್ಗಳನ್ನ ಈ ರೀತಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನೆಲ್ಲ ಇಡ್ತೀವಲ್ಲ ಅದ್ರ ಜೊತೆ ಇಟ್ಬಿಡ್ತೀನಿ. ಆಗ ನಮಗೆ ಆ ಕಾಯಿನು ಬೇರೆ ದುಡ್ಡುಗಳ ಜೊತೆ ಮಿಕ್ಸ್ ಆಗೋದಿಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ, ಹೊರಗಡೆ ಪ್ಯಾಸೇಜ್ ಎಲ್ಲನೂ ಕೂಡ ಒರೆಸಿ, ಮೆಟ್ಲೆಲ್ಲ ಗೂಡಿಸಿ, ಆಮೇಲೆ ನಾನು ಸ್ನಾನ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೆಗೆದು ಅದನ್ನೆಲ್ಲ ತೊಳೆದು ಪೂಜಾ ರೂಮೆಲ್ಲ ಪೂರ್ತಿ ಮೇಲಿಂದ ಒರೆಸಿರೋದು, ಆ ಮೇಲ್ಗಡೆ ಟೈಲ್ಸ್ ಎಲ್ಲನೂ ಕೂಡ ಪೂರ್ತಿ ಎಲ್ಲನೂ ಒರೆಸಿ, ಫೋಟೋಗಳೆಲ್ಲ ಒರೆಸಿ ದೇವ್ರ ಸಾಮಾನೆಲ್ಲ ತೊಳೆದು ಎತ್ತಿಟ್ಟಿದ್ದೆ. ಬೆಳಗ್ಗೆ 7 ಗಂಟೆ ಆಯಿತು. ಆಮೇಲೆ ಹೋಗಿ ಬಾಗಿಲಿಗೆ ನೀರು ಹಾಕಿ ರಂಗೋಲೆ ಹಾಕಿಬಿಟ್ಟು ಬಂದು ಕಾಫಿ ಮಾಡಿ ಕುಡಿದ್ಬಿಟ್ಟು ಅಷ್ಟರಲ್ಲಿ ಮಗ ಯಜಮಾನರು ಇಬ್ಬರು ಕೂಡ ಎದ್ದರು. ಅವರು ಬೇಗ ಎದ್ದೇಳಲಿಲ್ಲ, ಯಾಕಂದರೆ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ಒಳಗಾಗಿ ಎಣ್ಣೆ ಸ್ನಾನ ಮಾಡಬೇಕಾಗಿತ್ತು. ಬೇಗ ಎದ್ದೇಳಲ್ಲ, ಏನು ಮಾಡೋದು? ಹಂಗಾಗಿ ರಾಹುಗಾಲ ಕಳೀಲಿ ಅಂಥೇಳಿ 9 ಗಂಟೆ ತನಕ ವೆಯ್ಟ್ ಮಾಡಿ ಆಮೇಲೆ ಅವ್ರಿಗೆಲ್ಲ ಎಣ್ಣೆ ಹಚ್ಚಿದ್ದು. ಮತ್ತು ಈ ನಾನಿಲ್ಲಿ ಬತ್ತಿ ಹಾಕಿರುವಂಥ ಸ್ಟ್ಯಾಂಡನ್ನು ಕೇಳಿದ್ರಲ್ಲ, ಎಲ್ಲಿ ತೊಗೊಂಡ್ರಿ ಅಂತ, ಇದನ್ನು ನಾನು ಆನ್ಲೈನಲ್ಲಿ ತೊಗೊಂಡಿಲ್ಲ, ಗ್ರಂಥಿಗೆ ಅಂಗಡಿನಲ್ಲೇ ತೊಗೊಂಡಿದ್ದು. ತುಂಬ ಕಡಿಮೆ ಬೆಲೆ, ಅದು ಜೋಡಿ 20 ರೂಪಾಯಿ ಅಷ್ಟೇ. ಎಲ್ಲ ಕಡೆನೂ ಸಿಗುತ್ತೆ, ಕೇಳಿ ನೋಡಿ. ನಾನು ಇದನ್ನು ಆನ್ಲೈನಲ್ಲೇನು ತರಿಸಿಲ್ಲ. ಹೆಚ್ಚಿಗೆ ನಾನು ನಿಜ ಹೇಳಬೇಕು ಅಂದರೆ ಯಾವುದೇ ರೀತಿ ಆನ್ಲೈನ್ ಶಾಪಿಂಗನ್ನು ಮಾಡೋದಿಲ್ಲ. ಇತ್ತೀಚೆಗಷ್ಟೇ, ಅದು ಈ ಮನೆ ಹೊಸ ಮನೆಗೆ ಬಂದಮೇಲೆ ಕೆಲವೊಂದನ್ನು ಆನ್ಲೈನಲ್ಲಿ ತರಿಸ್ಕೊಳ್ತಾ ಇದ್ದೀನಿ. ಬೆಳಗ್ಗೆ 11:15 ನನ್ನ ಕೆಲಸ ಶುರು ಮಾಡಿದ್ದಕ್ಕೆ ಸಂಜೆ 5:15 ತನಕ ಆಗಿದೆ. ಈಗ ಮೊದಲು ಹೊರಗಡೆ ದೀಪ ಹಚ್ಚಿದ್ದೀನಿ. ತುಂಬ ಗಾಳಿ ಬೀಸ್ತಾ ಇದೆ, ಮಳೆ ಹನಿ ಕೂಡ ಆಗ್ತಾ ಇದೆ. ಎಷ್ಟೊತ್ತು ತನಕ ಉರಿಯುತ್ತೋ ಉರಿಲಿ ಅಂತ ಹೇಳಿ ಮನೆ ಹೊರಗಡೆ ಕೂಡ ದೀಪ ಹಚ್ಚಿದ್ದೀನಿ. ಹೊಸ ಮನೆ ಅಲ್ವಾ, ನಮ್ಮ ಹೊಸ ಮನೆಯಲ್ಲಿ ಇದು ಮೊದಲನೇ ದೀಪಾವಳಿ, ಸಂಭ್ರಮ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಹೊರಗಡೆ ಕೂಡ ದೀಪ ಹಚ್ಚಿದ್ದೆ. ಮನೆ ಹೊಸ್ಲತ್ರ ಈ ರೀತಿ ಸಿಂಪಲ್ಲಾಗಿ ರಂಗೋಲಿ ಹಾಕಿ ತುಳಸಿ ಗಿಡದ ಹತ್ರ ಹೊಸ್ಲತ್ರ ಎಲ್ಲ ದೀಪ ಹಚ್ಚಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಧನಲಕ್ಷ್ಮಿ ಮತ್ತು ಕುಬೇರ ಯಂತ್ರದ ಪೂಜೆನ ಮಾಡಿದ್ದೀನಿ. ತುಂಬ ಸಿಂಪಲಾಗಿ ಮಾಡಿದ್ದೀನಿ.
ಬಿಡಿ ಹೂವೆಲ್ಲ ತಂದುಕೊಟ್ಟಿದ್ರು. ಸೇವಂತಿಗೆ ಮತ್ತು ಗಣಗಲಿ ಹೂವನ್ನ ತರಿಸ್ಕೊಂಡಿದ್ದೆ. ಕಟ್ಟೋಕ್ಕಾಗಲಿಲ್ಲ. ಮತ್ತು ಸೇವಂತಿಗೆ ಹೂವಲ್ಲಿ ಹಾರ ಪೋಣಿಸೋಣ ಅಂದ್ಕೊಂಡೆ, ಅದು ಕೂಡ ಮಾಡೋದಕ್ಕಾಗಲಿಲ್ಲ. ಸರಿ, ಇನ್ನೂ 2 ದಿನ ಹಬ್ಬ ಇದೆ, ಮಾಡ್ಕೊಳ್ಳೋಣ ಅಂತ ಇವತ್ತು ಹಾಗೆ ಸಿಂಪಲಾಗಿ ಈ ಥರ ಪೂಜೆ ಮಾಡಿದ್ದೀನಿ. ನಂದು ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ ಸಂಜೆ 7:15 ಆಯಿತು. ಇನ್ನು ಅಡುಗೆ ಕೆಲಸ ಶುರು ಮಾಡ್ಕೋಬೇಕು. ಮತ್ತು ರಾತ್ರಿ 12 ಗಂಟೆ ಕೂಡ ಪೂಜೆ ಇದೆ. ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ ನೋಡಿ. ಎಲ್ರದ್ದು ಊಟ ಆಯಿತು. ಸಿಂಪಲ್ಲಾಗಿ ಬೇಳೆ ತರಕಾರಿ ಸಾಂಬಾರು ಮಾಡಿ ವೈಟ್ ರೈಸ್ ಮಾಡಿದ್ದೆ. ಮತ್ತು ನಂಚ್ಕೊಳ್ಳೋದಕ್ಕೆ ಸೀಮೆ ಬದನೆಕಾಯಿ ಮತ್ತು ಮೆಣಸಿನಕಾಯಿ ಬಜ್ಜಿ ಮಾಡಿಕೊಟ್ಟಿದ್ದೆ. ಇವತ್ತು ಸ್ವೀಟ್ ಎಲ್ಲ ಏನು ಜಾಸ್ತಿ ಮಾಡಲಿಲ್ಲ. ಬೆಳಗ್ಗೆ ಟಿಫನ್ಗೂ ಕೂಡ ಕೇಸರಿಬಾತ್ ಮಾಡಿದ್ದೆ. ಮತ್ತು ಸಂಜೆ ನೈವೇದ್ಯಕ್ಕೆ ಅಂಥೇಳಿ ಪೊಂಗಲ್ ಮಾಡಿದ್ದೆ, ಬೆಲ್ಲದ ಪೊಂಗಲ್ ಮಾಡಿದ್ದೆ. ಹಾಗಾಗಿ ನೈಟ್ ಊಟಕ್ಕೆ ಬೇರೆ ಸ್ವೀಟ್ ಎಲ್ಲ ಏನು ಬೇಡ ಅಂತ ಹೇಳಿದ್ರು. ಮಳೆ ಬೇರೆ ಬರ್ತಾಯಿತ್ತು, ಹಾಗಾಗಿ ಬಿಸಿ ಬಿಸಿಯಾಗಿ ಸೀಮೆ ಬದನೆಕಾಯಿ ಮತ್ತು ಮೆಣಸಿನಕಾಯಿ ಬಜ್ಜಿ ಮಾಡಿಕೊಟ್ಟಿದ್ದೆ. ಎಲ್ರದ್ದು ಊಟ ಆಯಿತು. ನಾನು ಕೂಡ ಊಟ ಎಲ್ಲ ಮಾಡಿಕೊಂಡು ಈಗ ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು. ಈಗ ಇಲ್ಲಿ ಹಾಲ್ನಲ್ಲಿ ನೋಡಿ ಸೋಫಾ ಕವರೆಲ್ಲ ಹೆಂಗಂದ್ರಂಗೆ ಮಾಡಿರ್ತಾರೆ. ಎಲ್ಲನೂ ಸರಿ ಮಾಡಿ ಕಸ ಎಲ್ಲ ಗೂಡಿಸಿ ನಾನು ಕೂಡ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬರಬೇಕು. ಹಾಗೆ ಸ್ಯಾರಿ ಕೂಡ ಚೇಂಜ್ ಮಾಡಬೇಕು. ನಾನು ಯಾವಾಗಲೂ ದೀಪಾವಳಿ ಪೂಜೆಗೆ ಅಂತ ಸಪ್ರೇಟಾಗಿ ಸೀರೆ ಇಟ್ಟಿರ್ತೀನಿ. ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಅಷ್ಟೇ, ಅದಕ್ಕೆ ಸಪ್ರೇಟಾಗಿ ಸೀರೆ ಇಟ್ಟಿರ್ತೀನಿ. ಅದೇ ಸೀರೆನ ಉಟ್ಕೊಂಡು ಪೂಜೆ ಮಾಡೋದು. ಇಷ್ಟೊತ್ತಾಯಿತು, ಎಲ್ಲ ಕೆಲಸ ಕಂಪ್ಲೀಟಾಗಿ ಮುಗೀತು. ಈಗ 11:15 ಆಗಿದೆ ಟೈಮು. ಈಗ ಹೋಗಿ ಮುಖ ತೊಳ್ಕೊಂಡು ಸ್ಯಾರಿ ಚೇಂಜ್ ಮಾಡ್ಕೊಂಡು ಬರ್ತೀನಿ. ನಾನು ಈ ಪೂಜೆಗೆ ಅಂತ ಸಪ್ರೇಟಾಗಿ ಸೀರೆ ಇಟ್ಕೊಂಡಿರ್ತೀನಿ, ಅದನ್ನೇ ಉಟ್ಕೊಳ್ಳೋದು. ಈಗ ಹೋಗಿ ಸ್ಯಾರಿ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ಸರಿ ಹೋಗುತ್ತೆ ಟೈಮ್. ಇನ್ನು ದೀಪ ಹಚ್ಬಿಟ್ಟು ಪೂಜೆ ಮಾಡಿ ಹೋಗಿ ಮಲ್ಕೊಳ್ಬೇಕು. 11:15 ಆಗಿದೆ. ಟೈಮ್ ಅಂತೂ ಅದು ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಕೆಲಸ ಮಾಡ್ತಾಯಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಈ ಸೀರೆ ಪೂಜೆಗೆ ಅಂತ ಸಪ್ರೇಟಾಗಿ ಎತ್ತಿಟ್ಟಿರ್ತೀನಿ. ಅದು ಈ ಥರ ದೀಪಾವಳಿ ಟೈಮಲ್ಲಿ ನಾನು ಈ ಸೀರೆನ ಉಟ್ಕೊಳ್ಳೋದು. ನಮ್ಮ ಮನೆ ಹತ್ತಿರ ಬನಶಂಕರಮ್ಮ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ದೇವರಿಗೆಲ್ಲ ಮಡ್ಲಕ್ಕಿ ಕೊಡ್ತಾರಲ್ಲ, ದೇವರಿಗೆ ಉಡಿಸಿರ್ತಾರಲ್ಲ, ಅಂಥ ಸೀರೆನ ಸೇಲ್ ಮಾಡ್ತಾಯಿರ್ತಾರೆ. ಅಲ್ಲಿ ತೊಗೊಂಡಿರೋವಂಥ ಸೀರೆ. ಹಾಗಾಗಿ ಇದನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗುವಾಗ ಅಥವಾ ಮನೇಲಿ ಈ ರೀತಿ ಪೂಜೆ ಮಾಡೋವಂಥ ಟೈಮಲ್ಲಿ ಮಾತ್ರನೇ ಉಟ್ಕೊಳ್ತೀನಿ. ಹೊಸ್ಲತ್ರ ಎಲ್ಲ ದೀಪಗಳಿಗೆ ಇನ್ನೂ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ದೀಪ ಹಚ್ತಾ ಇದ್ದೀನಿ. ರಂಗೋಲಿ ಎಲ್ಲ ಚೆನ್ನಾಗೇ ಇತ್ತು, ಹಾಗಾಗಿ ರಂಗೋಲಿ ಏನು ಹಾಕ್ತಾಯಿಲ್ಲ. ಹೊಸ್ಲ ಹತ್ರ ಮತ್ತು ತುಳಸಿ ಗಿಡದ ಹತ್ರ ದೀಪ ಮಾತ್ರ ಹಚ್ತಾ ಇದ್ದೀನಿ. ದೇವ್ರ ಮನೆ ಒಳಗಡೆ ಎಲ್ಲ ದೀಪಗಳು ಇನ್ನೂ ಉರಿತಾ ಇದೆ. ಆ ದೀಪಕ್ಕೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ತುಪ್ಪದ ಬತ್ತಿ ಎಲ್ಲ ರೆಡಿ ಮಾಡಿಟ್ಟು ತುಪ್ಪದ ದೀಪ ಹಚ್ಚಿ ಆರತಿ ಮಾಡಬೇಕು. ಅದನ್ನೆಲ್ಲ ಈಗ ನಾನು ರೆಡಿ ಮಾಡ್ಕೋಬೇಕು. ಇವತ್ತು ನನಗಿಲ್ಲಿ ಬೆಟ್ಟದ ನೆಲ್ಲಿಕಾಯಿ ಸಿಗಲಿಲ್ಲ, ಹಾಗಾಗಿ ನಾಳೆ ಆದ್ರೂ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡು ಬಂದು ದೀಪ ಹಚ್ಚಬೇಕು. ಅದಕ್ಕೆ ಬರೀ ತುಪ್ಪದ ಬತ್ತಿಗಳನ್ನ ಮಾತ್ರ ರೆಡಿ ಮಾಡ್ತಾ ಇದ್ದೀನಿ. ಇನ್ನೇನು ಮಾಡೋಕ್ಕಾಗತ್ತೆ, ಅದರಲ್ಲೇ ಆರತಿ ಮಾಡ್ತೀನಿ. ಇಲ್ಲ ಅಂದಿದ್ರೆ ನಾನು ಈ ಟೈಮಲ್ಲಿ ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ಚಿ ಆರತಿ ಮಾಡ್ತಾ ಇದ್ದೆ. ಇವತ್ತಿನ ನನ್ನ ಫುಲ್ ಡೇ ರೊಟೀನ ನೋಡಿದ್ರಿ ಅಲ್ವಾ? ನಿಮ್ಗೆ ಹೇಗೆ ಅನ್ನಿಸ್ತು ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ ಅಂತ ತಪ್ಪದೇ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಗುಡ್ ನೈಟ್.